ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಬಂಧನದ ಬೆನ್ನಲ್ಲೇ ವಿಚಾರಣೆ, ಬಲವಾದ ಸಾಕ್ಷಿಗಳು ಪತ್ತೆ ಆಗ್ತಾನೆ ಇದೆ. ಎಲ್ಲ ಆ ಗ್ಯಾಂಗ್ ವಿರುದ್ಧವಾಗಿ ಸಾಕ್ಷಿಗಳು ಪತ್ತೆ ಆಗ್ತಾ ಇದೆ. ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ. ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಬಲವಾದಂತಹ ಸಾಕ್ಷಿಗಳು ಪತ್ತೆಯಾಗ್ತಾನೆ ಇದೆ. ಎವಿಡೆನ್ಸ್ಗಳ ಮೇಲೆ ಎವಿಡೆನ್ಸ್ಗಳು ಪತ್ತೆಯಾಗ್ತಾ ಇದೆ. ಇಂಚಿಂಚು ತನಿಖೆಯಿಂದಾಗಿ ಕೊಲೆ ಆರೋಪಿಗಳಿಗೆ ಕಂಟಕ ಎದುರಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಎವಿಡೆನ್ಸ್ಗಳು ಸಿಗ್ತಾ ಇದೆ. ಈಗಾಗಲೇ ಆರೋಪಿಗಳು ಸೇರಿದಂತೆ 27ಕ್ಕೂ ಹೆಚ್ಚು ಜನರ ವಿಚಾರಣೆ ಆಗಿದೆ. 19 ಆರೋಪಿಗಳು ಅಂದರಾದ್ರೆ ಏನು 27ಕ್ಕೂ ಹೆಚ್ಚು ಜನರ ವಿಚಾರಣೆಯೂ ಕೂಡ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನ ಬರೋಬ್ಬರಿ 17 ಮಂದಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ತನಿಖೆಯೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅನ್ಯಾಯ ಆಗಿರುವಂತಹ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇವಲ ಪೊಲೀಸ್ ಅಧಿಕಾರಿಗಳಷ್ಟೇ ಅಲ್ಲದೆ ರಾಜ್ಯದ ಜನತೆಯೂ ಕೂಡ ಒಂದು ರೀತಿಯಾದಂತಹ ಉತ್ತಮ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ದರ್ಶನ್ ಯಾವತ್ತೂ ಕೂಡ ಇಂತಹ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗ್ತಾರೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರಲಿಲ್ಲ. ಕೇವಲ ಒಂದೇ ಒಂದು ಕಮೆಂಟ್, ಒಂದು ಅಶ್ಲೀಲ ಚಿತ್ರಕ್ಕಾಗಿ, ಫೋಟೋಗಾಗಿ ಈ ರೀತಿಯಾದಂತಹ ಕೊಲೆ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ನಾನಾ ರೀತಿಯಾದಂತಹ ಆಪ್ಷನ್ಸ್ಗಳಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಆತನನ್ನ ಬ್ಲಾಕ್ ಮಾಡಬಹುದಿತ್ತು ಪವಿತ್ರ ಗೌಡ ಅವರು. ಅದಾದ ನಂತರ ಆತನಿಗೆ ಒದ್ದು ಬುದ್ಧಿ ಹೇಳ್ಬೋದಿತ್ತು. ಇಲ್ಲ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಕಾನೂನು ರೀತಿಯಲ್ಲಿ ಪೊಲೀಸರೇ ನೋಡ್ಕೊಳ್ತಾ ಇದ್ರು. ಬಟ್ ಹೀಗೆ ಕಾನೂನನ್ನ ಕೈ ತಗೊಂಡಿದ್ದು ಬಹಳ ತಪ್ಪು ಅಂತಾನೆ ಹೇಳ್ಬೋದು. ಪವಿತ್ರ ಗೌಡ ಅವರು ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಕಿಚ್ಚನ್ನ ಹಚ್ಚಿದ್ದು ನಿಜ ಕೂಡ ಮತ್ತೊಂದು ತಪ್ಪು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪವಿತ್ರ ಗೌಡ ಅವರಿಂದಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರು ಪವನ್ ಅನ್ನುವಂಥವರಿಗೆ ರೇಣುಕಾಸ್ವಾಮಿ ಅವರು ಮಾಡಿರುವಂತಹ ಚಾಟ್ ಅನ್ನ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ತಾರೆ. ಅದಾದ ನಂತರ ಪವನ್ ಎಂಬಾತ ಇನ್ಸ್ಟಾಗ್ರಾಮ್ನಲ್ಲೇ ಒಂದು ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ರೇಣುಕಾಸ್ವಾಮಿ ಅವರ ಜೊತೆ ಚಾಟ್ ಅನ್ನ ಮಾಡ್ತಿರ್ತಾರೆ. ಅದಾದ ನಂತರ ಭೇಟಿ ಆಗೋಣ ಅದು ಇದು ಅಂತ ಮೆಸೇಜ್ ಮಾಡಿ ಆತನ ಕಿಡ್ನಾಪಿಂಗ್ಗೆ ಪ್ಲಾನ್ ಕೂಡ ಮಾಡ್ತಾರೆ. ಈ ವಿಷಯ ದರ್ಶನ್ ಅವ್ರಿಗೂ ಕೂಡ ತಿಳಿಯುತ್ತೆ. ಓಕೆ ಆಯ್ತು, ಕರ್ಕೊಂಡ್ ಬನ್ನಿ, ಒಂದಿನ ಮಾತಾಡೋಣ ಅವನ ಹತ್ರ ಅಂತಾನು ಕೂಡ ಹೇಳ್ತಾರಂತೆ. ಅದಾದ ನಂತರ ನೇರವಾಗಿ ಆತನ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರೆ. ಶೆಡ್ಗೆ ಕರೆ ತಂದ ನಂತರ ಆಗಿದ್ದೆಲ್ಲವೂ ಕೂಡ ವಿಸ್ಮಯ. ಎಲ್ಲರೂ ಕೂಡ ಆ ಶೆಡ್ಗೆ ಹೋಗೋದಕ್ಕೂ ಮುಂಚೆ ಈಗ ಪಾರ್ಟಿಯಲ್ಲಿ ಮಿಂದೆದ್ದು ಬಹಳ ಒಂದು ಕಡೆ ಎಣ್ಣೆ ಏಟಲ್ಲೇ ಇರ್ತಾರೆ ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಈ ಕೃತ್ಯವನ್ನ ಎಸಗಲಾಗಿದೆ ಎನ್ನಲಾಗ್ತಾ ಇದೆ. ಈ ಘಟನೆ ಸಂಬಂಧ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ವ್ಯಕ್ತಿಗಳ ವಿಚಾರಣೆಯೂ ಕೂಡ ನಡೀತಾ ಇದೆ. ಡೈರೆಕ್ಟ್ ಹಾಗೆ ಇಂಡೈರೆಕ್ಟ್ ಹೇಗೆ ಬೇಕಾದರೂ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಹೇಗಾಯ್ತು, ಯಾರ್ಯಾರಿದ್ರು, ಎಷ್ಟೆಷ್ಟು ಜನ ಸೇರ್ಕೊಂಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಬಂದಿದ್ದು ಎಷ್ಟೊತ್ತಿಗೆ, ಹಲ್ಲೆ ಮಾಡಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರತ್ಯಕ್ಷ ಹೇಳಿಕೆಯಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಯಾರೇನೇ ಹೇಳಿಕೆ ಕೊಟ್ಟರೂ ಕೂಡ ಅದು ಮುಳುವಾಗುತ್ತೆ. ಹಲ್ಲೆ ಮಾಡಿದ್ದು ಯಾವ್ಯಾವ ಆಯುಧಗಳಿಂದ, ಇದು ಆಕ್ಚುಲಿ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರಶ್ನೆ. ಕರೆಂಟು ಶಾಕ್ ಕೊಟ್ಟು ರೇಣುಕಾಸ್ವಾಮಿಗೆ ಶಾಕ್ ನೀಡಲಾಗಿದೆ. ದೊಣ್ಣೆ, ಕ್ರಿಕೆಟ್ ಬ್ಯಾಟ್, ರಾಡು ಹೀಗೆ ಹಲವು ಆಯುಧಗಳನ್ನ ಬಳಸುವುದರ ಮುಖಾಂತರ ರೇಣುಕಾಸ್ವಾಮಿಗೆ ಬರ್ಬರವಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಪೊಲೀಸರು. ಇದರ ಹಿಂದೆ ಯಾರೇ ಇದ್ರೂ ಕೂಡ, ಯಾರ ಕೈವಾಡ ಇದ್ರೂ ಕೂಡ ಅವರನ್ನ ಬಂಧಿಸುವಂತಹ ಕಾರ್ಯ ಆಗ್ತಾ ಇದೆ.
ಈ ಪ್ರಕರಣದಲ್ಲಿ ಯಾರೇ ಆಗಿದ್ರೂ ಕೂಡ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಈತ ಹಾಸ್ಯ ನಟ ಚಿಕ್ಕಣ್ಣ ಅವರನ್ನು ಕೂಡ ಕರೆಸಿ ಅವರ ಹತ್ರನೂ ಕೂಡ ಚರ್ಚೆಯನ್ನ ನಡೆಸಿದ್ರು. ಬರೋಬ್ಬರಿ 3 ಗಂಟೆ 15 ನಿಮಿಷಗಳವರೆಗೂ ಕೂಡ ಅಧಿಕಾರಿಗಳು ಚಿಕ್ಕಣ್ಣ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಚಿಕ್ಕಣ್ಣ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನೇನೆಲ್ಲ ಪ್ರಶ್ನೆಯನ್ನ ಕೇಳಿದ್ರು ಅಂತಂದ್ರೆ, ಚಿಕ್ಕಣ್ಣ ಅವರೇ, ನಿಮಗೆ ಈ ಪಬ್ಗೆ ಇನ್ವೈಟ್ ಮಾಡಿದ್ದು ಯಾರು? ನೀವು ಎಷ್ಟು ಗಂಟೆಗೆ ಬಂದ್ರಿ ಪಬ್ಗೆ? ಅದಾದ ನಂತರ ದರ್ಶನ್ ಅವರು ಎಷ್ಟು ಗಂಟೆಗೆ ಬಂದ್ರು? ದರ್ಶನ್ ಅವರು ನಿಮ್ಮ ಮುಂದೆ ಏನೇನೆಲ್ಲ ಫೋನಲ್ಲಿ ಮಾತಾಡಿದ್ರು? ನೀವೆಷ್ಟು ಗಂಟೆಗೆ ಹೋದ್ರಿ ಅನ್ನೋದ್ರ ಬಗ್ಗೆ ಚಿಕ್ಕಣ್ಣ ಅವರಿಗೆ ಈತ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿರುವಂತದ್ದು.